ಮೂಕ ಏನ್ ಮಾಡ್ಬೇಕು, ಗಿಟ್ಟಂಗ ತಿಕ್ಕಬೇಕಂತ ವೇಸ್ ತಿಕ್ಕಿ ನಿಂಬೆ ರಸ ಹಿಂಡಿ ಮತ್ ಸಾಸಿ ಬಿಟ್ಟು ಹಾಕ್ಬೇಕು ಮ್ಯಾಗ ಹೂಕಂತ. ಸಾಸಿ ಬಿಟ್ಟು ಹಾಕಿ ಎಕಡೆ ಗಾಳಿ ಬೀಸ್ಬೇಕ ಇಡಿ ಅಂತಾನ ಮಾರಿ. ಬಹಳ ಚಂದ ಆನಂದ ಬರವಾಗ ಪ್ರಾಣ ಹಾರಿ ಹೋಗ್ತಿರ್ತದ ಅವಾಗ. ಯಾಕೆ ಕಠೋರವಾದ ಮಾತು, ನರಕಯಾತನೆ ಕೊಡಬೇಕು ಶಿಕ್ಷೆ ಅವರಿಗಂತ. ಯಾಕಂದ್ರೆ ಮನುಷ್ಯರಂತೆ ಕಾಣಲಿಲ್ಲ ಅಂದ್ರೆ ಅದೆಂಥ ಗುರು. ಎಲ್ಲರೂ ಮನುಷ್ಯರಲ್ಲ. ಮೂಲದಲ್ಲಿ ಒಂದು ಹೆಣ್ಣು ಒಂದು ಗಂಡು ಸೃಷ್ಟಿ ಆಗಿದ್ದಿಲ್ಲ ಅಂದ್ರೆ ಯಾರು ಮನುಷ್ಯ ಸಂತತಿ ಹುಟ್ಟಾ ಇದ್ದಿಲ್ಲ. ಯಾರು ಮೊದಲು ಒಂದು ಹೆಣ್ಣು ಗಂಡು ಸೃಷ್ಟಿ ಆದಾಗ ನಾವೆಲ್ಲ ಜಗತ್ತೆಲ್ಲ ಹುಟ್ಟೈತಿ, ಹೌದಲ್ಲ? ಮತ್ತೆ ಎಲ್ಲಾರು ಒಂದೇ ಅಂಶದಾಗ ಅದೀವಿ. ಯಾರ ಕಡೆ ಕದೀವಿ? ಆ ಒಂದು ಹೆಣ್ಣು ಗಂಡಿಂದಲೇ ಜಗತ್ತಾಗೈತಿ ಇವತ್ತೆಲ್ಲ. ಅಂದ ಬಳಿಕ ಯಾರ ಕಡೆ ಕದೀಬೇಕು? ಮನುಷ್ಯರು. ಮತ್ತೆ ಯಾಕೆ ಜಾತಿ ಮಾಡಿದ್ರಿ? ಸಣ್ಣ ಬಳ ದೊಡ್ಡ ಬಳ ಅಂತ ಯಾಕೆ ಮಾಡ್ಯಾರ ಅಂತ ಇವ್ ಕೆಲವು ಅರಿಜ್ಞಾನಿಗಳು ಬರ್ತಾವ ನಮ್ಗೆ. ಶತಮೂರ್ಖರು. ಆ ಶತಮೂರ್ಖರು ಅನ್ಬೇಕು, ಈ ಸಣ್ಣ ಬಳ ದೊಡ್ಡ ಬಳ ಮಾಡ್ರೆ ಕರೆ ಬಿಡಪ್ಪ. ಮತ್ ಈ ಸಣ್ಣ ಬಳ ದೊಡ್ಡ ಬಳ ಊಟ ಮಾಡಕಲ್ಪ ನೀನ್ ಹಿಂಗೆ ಕರ್ಕೊಂಡು ಹೋಗ್ತದೆ, ಹಿಂಗೆ ಮುಚ್ಕೊಂಡು ಕೇಳ್ಬೇಕತ್ತದ. ಸಣ್ಣ ಬಳ ದೊಡ್ಡ ಬಳ 5 ಒಂದಾಗಬೇಕು. ಇವು ಸಮಸ್ಥಿತಿ ಬಂದಾಗ ನಿನಗೆ ಒಂದ್ ತುತ್ತು ಬಾಯ ಬರ್ತದೆ. ಅವು ಸಮ ಆಗ್ಲಿಲ್ಲ ಅಂದ್ರೆ ಇನ್ನು ಉಪವಾಸ ಹೋಗ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಜಾತಿಗಳೆಲ್ಲ ಭ್ರಾಂತಿ ಅಂದ್ರೆ ಶರಣ. ಎಲ್ಲ ಭ್ರಾಂತಿ. ಈ ಡೂಪ್ಲಿಕೇಟ್ ಮನುಷ್ಯರಿಗೆ ಶಿಕ್ಷೆ ಕೊಡ್ಬೇಕು, ನಾವ್ ಹೇಳ್ದಂಗೆ ಕೇಳ್ಬೇಕು ಅವರು ಅಂತ ಈ ಒಂದು ಅಭಿಮಾನದಿಂದ ನೀವು ಜಾತಿಗಳನ್ನು ಸೃಷ್ಟಿ ಮಾಡಿ ಮೋಸ ಮಾಡಕತ್ತೀವಂತ. ಮನುಷ್ಯರು ಮೋಸ ಮಾಡಿದ್ರು. ಇದು ಶರಣರು ಕಿತ್ತೆ ಹಾಕಿದ್ರು ಬಸವಾದಿ ಪ್ರಮುಖರು. ಅದಕ್ಕೆ ಅಂಬಿಗರ ಚೌಡಯ್ಯನವರು ಬಹಳ ಕಠೋರವಾದಂತ ಮಾತಂದ್ರು. ಅವ ಯಾವ ಜಾತಿಯವನೇ ಆಗಿರಲಿ, ಸದ್ಗುರು ಆಗಿದ್ನಂದ್ರೆ ಹೃದಯದಲ್ಲಿ ಪರಮಾತ್ಮನ ಜ್ಯೋತಿ ಪ್ರಾಪ್ತಿ ಆಗಿತ್ತಂದ್ರೆ ಆತನೇ ಎಲ್ಲ. ಗುರು ಆತನೇ, ಲಿಂಗ ಆತನೇ, ಎಲ್ಲ ಆತನೇ. ಸಂತ ಮೀರಾಬಾಯಿ ಮಹಾಸಂತೆ, ಕೃಷ್ಣನ ಭಕ್ತಳಿಕೆ. ಆ ತಾಯಿ ಏನ್ ಮಾಡಿದ್ಲಂದ್ರೆ, ಆಕಿ ದೀಕ್ಷೆ ಆಗಿದ್ದಿಲ್ಲ, ಪರಮ ಭಕ್ತಳು, ಪರಮಾತ್ಮನ ಹಂಬಲ. ಆಕಿ ಎಲ್ಲ ಹುಡುಕಾಡಿದ್ಲು. ನಮ್ಮತ್ತ ಗುರುಗಳಿದ್ರು, ಆದ್ರೆ ಅವ್ರನ್ನ ಒಪ್ತಾ ಇದ್ದಿಲ್ಲ ಆಕಿನ ಅಂತರಂಗ. ಮೇಲೆ ಜಾತಿಯವರು ಬಹಳ ಜನ ಗುರುಗಳಿದ್ರು. ಆಕಿ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿತ್ತು, ಅವ್ರನ್ನ ಗುರುಗಳು ಮಾಡ್ತಿರ್ಲಿಲ್ಲ. ನನ್ನ ಹಣೆ ಬರ ಲಿಖಿತ ಬದಲಿ ಮಾಡುವಂತ ಶಕ್ತಿ ಯಾರ ಪಾದದಾಗ ಐತೋ ಅವ್ರ ಪಾದಕ್ಕೆ ಹಣೆ ಹಚ್ತೀನಿ, ಅವ್ರು ನನ್ನ ಗುರುದೇವ ಅಂತ ಹೃದಯದಲ್ಲಿ ಅದ್ಭುತವಾದ ಸಂಕಲ್ಪ ಮಾಡಿದ್ಲು ಸಂತ ಮೀರಾಬಾಯಿ. ಭಾರತ ಮೂಡಿಕೆದ್ದು ಸಿಗಲಿಲ್ಲ ಗುರುಗಳು. ಕಾಶಿಯಲ್ಲಿ ಒಬ್ಬರಿದ್ರು. ಅವ್ರು ಯಾರಂದ್ರೆ ಚಪ್ಪಲಿ ಒಲೆಯವರು, ಚೆಲುವಾದೇವ್ರು. ಸದ್ಗುರು ರೈದಾಸ್ ಅಂತ ಕರ್ತಾರೆ. ರೈದಾಸರು ಚಪ್ಪಲಿ ಹೊಲ್ಕೋ ಅಂತ ಕಾಯಕ ಮಗ್ನರಾದ್ರೆ ಅದ್ರ ಮುಂದೆ ಒಂದು ಕೊಂಡ ಮಾಡಿದ್ರಂತ. ಆ ಕೊಂಡದಲ್ಲಿ ಅದ್ಭುತವಾದ ಅಮೃತ ತುಂಬಿತ್ತಂತದ್ರ. ಹೆಂಗ ಬರ್ತದ ಗೊತ್ತಿಲ್ಲ, ಅವ್ರ ಮೂಲಕ ಹರಿದೋಗಿ ಬಿಡ್ತಂತ. ಹಿಂಗ ಅವ್ರು ಕುಂತಿದ್ರ ಇಲ್ಲದ ಹರಿದೋಗಿ ತುಂಬಿಬಿಡುತ್ತ ಆ ಕೊಂಡದ. ಅಷ್ಟೊಂದು ಸುಗಂಧ ಪೂರ್ಣವಾದಂತ ಅಮೃತದ್ದು. ಅದು ಯಾರು ಬಂದ ಸ್ವಲ್ಪ ಕುಡಿದ್ರಂದ್ರೆ ಅವರ ಚಿತ್ತನೆ ಚಂಚಲ ಹೋಗಿ ಬಿಡಿಸ್ತಂತ, ಮನಸ್ಸು ಸ್ಥಿರತೆಗೆ ಬಂದು ಬಿಡಿಸ್ತಂತ, ಅಷ್ಟು ಶಾಂತಿ ಆವರಿಸುತ್ತ. ಅಂಥ ಸದ್ಗುರುಗಳು. ಆದರೂ ಚೆಲುವಾದೇವರು ಇಡೀ ಕಾಶಿಯ ಬ್ರಾಹ್ಮಣ ವರ್ಗ ಎಲ್ಲ ಅವ್ರಿಗೆ ಶರಣಾದರು. ಕಾಶಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರು ಶರಣಾದ್ರ ಅವರಿಗೆ, ದೀಕ್ಷಾ ತಗೊಂಡ್ರ ಅವರಿಗೆ. ಚೆಲುವಾದೇವರು ಗುರುಗಳಾದ ಬ್ರಾಹ್ಮಣಸಿಗೆ ಅಂಥ ಒಂದು
ಆ ಸದ್ಗುರುವಿನ ನೋಡಿ ಮೀರಾಬಾಯಿ ಲಕಲಕನೆ ನಗಕತ್ತಿ ಬಿಟ್ಲು, ಕುಣಿಕತ್ತಿಗೆ ಬಿಟ್ಲು. ರೈದಾಸ್ತಿ ಮೀರಾ ಗುರು ಮಿಲ್ಯ ಮಿಲ್ಯ ಅಂತೇಳಿ ಹಿಂದಿಯಲ್ಲಿ ಹಾಕ್ತಾರ ಪದ್ಯ. ರೈದಾಸ್ ಅನ್ನುವಂತ ನನ್ನ ಗುರು ಸಿಕ್ಕ, ಸದ್ಗುರು ಸಿಕ್ಕ ಅಂತ ಕುಣಿದಾಡ್ತಾರ ಮೀರಾಬಾಯಿ. ಯಾಕಂದ್ರೆ ಆತನ ತೇಜಸ್ವಿ ಆ ರೀತಿತ್ತು. ಅದಕ್ಕೆ ಅವಾಗ ಹಣೆ ಹಚ್ಚಿದ್ದಂತ ಪಾದಕ್ಕೆ, ನೀನ್ ನನ್ನ ಸದ್ಗುರುದೇವ, ನಿನ್ನ ಯೋಗ್ಯ ಇದೆ ಸದ್ಗುರುದೇವ, ನನಗ ಜನ್ಮ ಜನ್ಮಾಂತರ ಪಾಪ ನಾಶ ಮಾಡುವ ತಾಕತ್ತೈತ್ ನಿನಗ, ಅದಕ್ಕೆ ನೀನ್ ನನಗೆ ದೀಕ್ಷೆ ಮಾಡಬೇಕ ಅಂತ. ರಾಣಿ ಮೀರಾಬಾಯಿ ಅಂದ್ರೆ ರಾಣಿ ಆಕಿ. ಜ್ಞಾನೋದಯ ಆಗಿತ್ತು. ಅಂತ ಮೀರಾ ಯಾವ ಗುರುಗಳನ್ನ ಒಪ್ಪಲಿಲ್ಲ. ಕೆಳಜಾತಿಯಾದ್ರೂ ಆದ್ರೂ ಚಿಂತಿರ ನೀನು ಚೆಲವಾದ ಹೊರಗಡೆಗೆ, ನೀನು ಪರಮಾತ್ಮ, ನಿನ್ನ ಪಾದದಲ್ಲಿ ಕರ್ಮ ಕಳೆಯುವ ತಾಕತ್ತೈತಿ, ಹಣೆ ಬರಲಿಕ್ಕಿಂತ ಬದಲಿ ಮಾಡುವ ತಾಕತ್ತೈತಿ ನಿನ್ನ ಹೆಬ್ಬರಳಿನಲ್ಲಿ. ಅದಕ್ಕೆ ಆತನ ಪಾದಕ್ಕೆ ಹಣೆ ಹಚ್ಚಿದಂತ ಮೀರಾಬಾಯಿ. ಶಿಶುನಾಳ ಶರೀಫ್ ಸಾಹೇಬ್ರ ಯಾರು, ಗುರು ಗೋವಿಂದ್ರ ಯಾರು ನೋಡ್ರಿ, ಬಹಳ ಅಜಗಜಾಂತರ ವ್ಯಕ್ತಿ ಆದೈತಿ. ಶರೀಫ್ ಸಾಹೇಬ್ರು ಇಸ್ಲಾಂ ಧರ್ಮದವರು, ಗೋವಿಂದ ಭಟ್ರು, ಕಳಸದ ಗೋವಿಂದ ಭಟ್ರು ಬ್ರಾಹ್ಮಿನ್ಸ್. ಶರೀಫ್ ಸಾಹೇಬ್ ಇದ್ದಂತ ಶಿಶುನಾಳಕ್ಕೆ ಹೋಗಿ ಅದನ್ನ ಕಂಡಿಡಿದು ಕರ್ಕೊಂಡು ಬರ್ತಾನ ಶಿಷ್ಯನ. ನೀನ್ ನನಗೆ ಶಿಷ್ಯ ಆಗಲಿಕ್ಕೆ ಅರ್ಹ ಇದ್ದಿ ಬಾ ಅಂತೆ ಗುರು ಗೋವಿಂದ ಭಟ್ಟರು. ಬಹಳ ಜನ ಬೈತಾರ ಅವ್ರಿಗೆ, ಇವ ಮುಸಲ್ಮಾನ್ರವ, ಅವ ಬ್ರಾಹ್ಮಣರವ, ಎಂತ ಗುರು ಶಿಷ್ಯರಂತ ಆಡಿಕೆ ಅಂತಾರ, ನಿಂದೆ ಮಾಡ್ತಾರ. ಅದಕ್ಕಂತರ ಶರೀಫ್ ಸಾಹೇಬರು ಬೋಧ ಒಂದೇ, ಬ್ರಹ್ಮನಾಥ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಹಾದಿ ಪದ ಒಂದೇ. ನೀವು ಬ್ರಾಹ್ಮಣರಾದ್ರೂ ನೀವು ಬೇರೆ ಮಂತ್ರ ಹತ್ರ, ನೀವು ಯಾವ ಜಾತಿ ಆದ್ರೂ ಆಗುತ್ತೆ, ಚಿಂತೆ ಇಲ್ಲ, ಅದಕ್ಕೆ ಸಮಸ್ಯೆ ಇಲ್ಲ. ಅದು ಇರೋದು ಮಂತ್ರ ಒಂದೇನೆ. ಇಸ್ಲಾಂ ಧರ್ಮದವರಾಗ್ಲಿ, ಹಿಂದೂ ಧರ್ಮದವರಾಗ್ಲಿ, ಸಿಖ್ರಾಗ್ಲಿ, ಜೈನರಾಗ್ಲಿ, ಬೌದ್ಧರಾಗ್ಲಿ, ಕ್ರಿಶ್ಚಿಯನ್ರಾಗ್ಲಿ, ಎಲ್ಲಾ ಧರ್ಮದಲ್ಲಿರೋ ಮಂತ್ರ ಒಂದೇ, ಅದು ಓಂಕಾರನಾದ. ಓಂಕಾರ ಅಂತರದು ಆ ನಾದ ಒಂದೇ ಇದೆ. ಅದು ಕೇಳಿಸೋದು ಸಹ ಒಂದೇ, ದರ್ಶನ ಆಗೋ ಪ್ರಕಾಶ ಸಹ ಒಂದೇ. ಅದಕ್ಕೆ ಯಾವ ಜಾತಿಯ ಗುರುವಾಗ್ಲಿ, ಯಾವ ಜಾತಿ ಶಿಷ್ಯನಾಗ್ಲಿ ಇದೇನು ಸಂಬಂಧ ಇಲ್ಲ. ಇಲ್ಲಿರೋದು ಪರಮಾತ್ಮನ ದರ್ಶನ ಆಗಬೇಕು. ನಡೆನುಡಿ ಪರಿಶುದ್ಧ ಮಾಡಿ ಪರಮಾತ್ಮನ ಹಾದಿಯಲ್ಲಿ ಕರ್ಕೊಂಡು ಹೋಗುವ ಸದ್ಗುರು ಯಾವ ಜಾತಿ ಆಗಿರಲಿ, ಶಿಷ್ಯರು ಯಾವ ಜಾತಿ ಆಗಿರಲಿ, ನಡೆಯುವಂತವರು. ಅದು ಮಾನವ ಧರ್ಮ. ಮನುಷ್ಯನಿಗೆ ಮಾತ್ರ ಯೋಗ್ಯ ಇದೆ, ಯಾರಿಗೆ ಸಾಧ್ಯ ಇಲ್ಲ ಪರಮಾತ್ಮ ಕಾಣಲಿಕ್ಕೆ. ಶಿರಹಟ್ಟಿ ಫಕೀರ್ ಸ್ವಾಮಿಗಳು, ಅವ್ರ ಅಯ್ಯನವರು, ಐನೂರು ಅಂತ ಕರಿತೀರಲ್ಲ ನೀವು. ಅವ್ರ ಗುರುಗಳು ಯಾರು? ಬಿಜಾಪುರದ ಖಾಜಾ ಅಮಿನುದ್ದೀನ್ ಅಂತೇಳಿ ಅವ್ರ ಗುರುಗಳು. ಮತ್ತೆ ಐನವರಲ್ಲಿ ಮುಸಲ್ಮಾನರಲ್ಲಿ ನೋಡ್ರಿ, ಮುಸಲ್ಮಾನ್ ರತ್ನ ಹತ್ರ ಶಕ್ತಿ ಇತ್ತು, ಪರಮಾತ್ಮನ ಕಂಡಿದ್ದ. ಅದಕ್ಕೆ ಈ ಚನ್ನವೀರಯ್ಯ ಹೋಗಿ ಅವ್ರ ಪಾದಕ್ಕೆ ಎರಗಿದ. ಗುರು ಶಿಷ್ಯರಾದ್ರು, ಒಂದ್ ಕಡೆ ನಮಾಜ್ ಮಾಡ್ತಿದ್ದ, ಒಂದ್ ಕಡೆ ಲಿಂಗ ಪೂಜೆ ಮಾಡ್ತಿದ್ದ. ಅವೆರಡು ಒಂದೇನೆ, ನಮಾಜ್ ಅಷ್ಟೇ, ಲಿಂಗ ಪೂಜೆ ಅಷ್ಟೇ, ಬೇರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಅದರಲ್ಲಿ ದರ್ಶನ ಒಂದೇ, ಪರಮಾತ್ಮನ ದರ್ಶನ. ನೀನು ಯಾವುದಾದ್ರೂ ಮಾಡಬಹುದು. ಅದಕ್ಕೆ ಗುರುದೇವ ಯಾವ ಜಾತಿ ಆಗಿರಲಿ ಸಮಸ್ಯೆ ಇಲ್ಲ, ನಡೆನುಡಿಯಲ್ಲಿರೋದು ನಮ್ಮ ನಿಮ್ಮ ಸಮಸ್ಯೆ ಇರೋದು. ಅದಕ್ಕೆ ಇಂಥ ಅದ್ಭುತವಾದಂತ ಭಕ್ತಿ ಎಂಬ ಪೃಥ್ವಿ ಸಿಕ್ಕ ಎಲ್ಲರಿಗೆ. ಇಂದಕ್ಕೂ ಅನೇಕ ಅನೇಕ ಜನ್ಮಗಳೆಲ್ಲ ಹೋಗಿ ಬಂದಿವೆ ಎಲ್ಲರೂ. ಭಕ್ತಿ ಎಂಬ ಪೃಥ್ವಿ ಸಿಕ್ಕಿಲ್ಲ. ಈಗ ಸಿಕ್ಕದ ಮಾನವ ಜನ್ಮ ಈ ಭಕ್ತಿ ಮಾಡಲಿಕ್ಕೆ ಬರುವಂತ ನೆಲ ಇದು. ಈ ನೆಲದಲ್ಲಿ ಭಕ್ತಿ ಮಾಡ್ರಿ, ಪರಮಾತ್ಮನ ಧ್ಯಾನ ಮಾಡ್ರಿ.
ಇಂಥ ಭಕ್ತಿ ಮಾಡಬೇಕು, ನಿರ್ಮಲವಾದ ಭಕ್ತಿ, ಬಯಕೆ ಇಲ್ಲದ ಭಕ್ತಿ, ನಿಷ್ಕಾಮ ಭಕ್ತಿ. ಈ ಭಕ್ತಿ ಮಾಡಿದಾಗ ಸಾಧ್ಯ. ಕಲ್ಯಾಣದಲ್ಲಿ ಬಸವಣ್ಣವರು ಒಂದು ಜಾತಿಯವರಿಗೆ ಲಿಂಗ ದೀಕ್ಷೆ ಮಾಡಲಿಲ್ಲ, ಬಹಳ ಜನರು, ಎಣಿಕೆಗೆ ಮೀರಿತ್ತು ಜಾತಿ. ಬಸವಣ್ಣವರು ಬ್ರಾಹ್ಮಿನ್ಸ್ ಆದ್ರೂ ಎಲ್ಲಾ ಜಾತಿಯವರನ್ನ ಕರೆದು ಲಿಂಗ ಸಂಸ್ಕಾರ ಕೊಟ್ಟರು. ಎಂತೆಂಥವ್ರದಾರಂದ್ರೆ ಮಡಿವಾಳ ಮಾಚಿದೇವ, ಮಡಿವಾಳರು, ಕುರುಬ ಗೊಲ್ಲಾಳೇಶ ಕುರುಬರು, ನಾಯಕ ನನ್ನಯ್ಯ ಬ್ಯಾಡ್ರು, ಅಂಬಿಗರ ಚೌಡಯ್ಯ ಅಂಬಿಗರವರು, ಕಬ್ಬೇರಂತಿರಲ್ಲಿ. ಮತ್ತೆ ಯಾವ ಜಾತಿ? ಮಾದರ ಚೆನ್ನೈ ಮಾದರತ, ಡೋಹಾರ್ ಕಕ್ಕಯ್ಯ ಡೋಹಾರ್ ಅವರು, ಸಂಗಾರ ಹರಳೆಯ ಸಂಗಾರತ. ಲಿಂಗ ಪೂಜೆ ಮಾಡಿ ಪರಮಾತ್ಮ ಕಂಡ್ರು, ಎಲ್ಲರಿಗೂ ಕೊಟ್ಟರು. ಅವರು ಸದ್ಗುರುಗಳು. ಬಸವಣ್ಣವರು ಸದ್ಗುರುಗಳಿಗೆ ಸದ್ಗುರು, ದಾರ್ಶನಿಕರಿಗೆ ದಾರ್ಶನಿಕರು ಅಂತಾರ ಅವ್ರಿಗೆ. ಯಾಕಂದ್ರೆ ತಮ್ಮಂತೆ ಮಾಡಿಕೊಂಡ್ರು ಶಿಷ್ಯರನ್ನ, ತನ್ನಂತೆ ಮಾಡಿಕೊಂಡು ಇತಿಹಾಸದಲ್ಲಿ ಬಹಳ ಜನರಲ್ಲಿ ಅಂದ್ರೆ ಬಸವಣ್ಣವ್ರು ಎದ್ದು ಕಾಣ್ತ. 12ನೇ ಶತಮಾನದಲ್ಲಿ 770 ಅಮರಗಣಗಳಂತ ಕರ್ತೇವೆ. ಚಿರಂಜೀವಿಗಳು ಅಮರತ್ವವನ್ನು ಪಡ್ಕೊಂಡಿದ್ರು ಅಮೃತ ಕುರಿತು ಗ್ರಂಥರಂಗದಲ್ಲಿ. ಕಲ್ಯಾಣ ಯಾವ ರೀತಿ ಇತ್ತಂದ್ರೆ, ಅಲ್ಲಮ ಪ್ರಭುಗಳಂತ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆಗೆ, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಎಂಬುದು ವಿಷಯ, ಶಿವಭಕ್ತರಿದ್ದ ದೇಶ ಪಾವನ ಎಂಬುದು ವಿಷಯ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುರು ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ. ಅಲ್ಲಮಾಪ್ರಭು ಸಿದ್ದರಾಮೇಶ್ವರ ಹೇಳ್ತಾನ, ಕಲ್ಯಾಣ ಅನ್ನುವಂತ ಒಂದು ಪ್ರಣತೆ. ಆ ಪ್ರಣತೆಯಲ್ಲಿ ಎಂಥ ಎಣ್ಣೆ ಹಾಕಬೇಕು ಅಂದ್ರೆ ಭಕ್ತಿ ರಸವೆಂಬ ತೈಲವನ್ನಿರಲಿ. ತೈಲ ಅಂದ್ರೆ ಎಣ್ಣೆ. ಕಲ್ಯಾಣ ಅನ್ನುವಂಥದ್ದು ಪ್ರಣತೆ ಆಯ್ತು. 770 ಅಮರಗಣಗಳ ಭಕ್ತಿ ರಸನೆ ಎಣ್ಣೆ ಆಯ್ತು. ಅಲ್ಲಿ ಆಚಾರ ಅನ್ನುವಂಥ ಬತ್ತಿಟ್ಟಿರುವಂಥದ್ದು. ಆಚಾರ ಅಂದ್ರೆ ನಡೆ ನುಡಿ ಪರಿಶುದ್ಧವಾದ್ದು. ಹೆಂಗ ನಡೆದಿದ್ರು ಹಂಗ ನುಡಿತಿದ್ರು. ಮಾತು ಕೊಟ್ಟು ತಪ್ಪುತ್ತಿಲ್ಲ ಅವರು. ಶಿರ ಹರಿದ್ರು ಸಹ ಮಾತು ನಡೆಸ್ತಿದ್ರು. ಅದಕ್ಕೆ ಆಚಾರ ಅಂತ ಕರೀತಾರೆ. ಆಚಾರ ಅನ್ನುವಂತ ಬತ್ತಿ ಇಟ್ರು. ಆ ಬತ್ತಿಗೆ ಎಂಥ ಜ್ಯೋತಿ ಮುಡಿಸಿದ್ರು? ಬಸವಣ್ಣ ಅನ್ನುವಂತ ಜ್ಯೋತಿ ಮುಟ್ಟಿಸಿದ್ರಂತದ್ದು. ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಬಸವಣ್ಣ ಜ್ಯೋತಿಯಾದ, ಎಲ್ಲರ ನಡೆನುಡಿಗೆ ಜ್ಯೋತಿಯಾದದ್ದು ಬಸವಣ್ಣವರು. 770 ಅಮರಗಣಗಳ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗುತ್ತಿದ್ದವರು ಬಸವಣ್ಣವರು. ಅಂಥ ಜ್ಯೋತಿ ಮುಖಾಂತರ ಎಂಥ ಪ್ರಕಾಶ ಬರ್ತಂದ್ರೆ ಶಿವನ ಪ್ರಕಾಶ. ಒಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಅಂದ್ರೆ ಅಂಥ ಶಿವನ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಒಬ್ಬರ ಇಬ್ಬರ ಸಂಖ್ಯೆಗೆ ಮೀರಿದವರಂತ ಶಿವಶರಣ. ಭಾರತದ ತುಂಬಾ ಮೂಲೆ ಮೂಲೆಯಿಂದ ಹರಿದು ಬಂತು. ಜನಸಾಗರ ಹರಿದು ಬಂತು ಭಾರತದ ಮೂಲೆ ಮೂಲೆಯಿಂದ. ವಿದೇಶದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು ಮರುಳಶಂಕರ ದೇವರು. ಮರುಳಶಂಕರ ದೇವರು ಇಸ್ಲಾಂ ಧರ್ಮದವರು. ಬಸವಣ್ಣದಲ್ಲಿ ಬಂದು ಏನ್ ಮಾಡಿದ್ರು ಅಂದ್ರೆ ಲಿಂಗ ದೀಕ್ಷೆ ಹೊಂದಿದ್ರು. ವಚನಕಾರರಾದ್ರು, ಪರಮಾತ್ಮ ಕಂಡ್ರು. ಎಲ್ಲಾರು ಬಸವನ ಪಾದ ಮುಟ್ಟಿ ಬಸವಣ್ಣನೇ ಆಗಿಬಿಟ್ರಂತ.
ಅಂಥ ಭಕ್ತಿಯ ತೈಲವನ್ನು ಎರೆದು ಬಸವಣ್ಣನೊಂದು ಜ್ಯೋತಿ ಮುಟ್ಟಿ ಆ ಪ್ರಕಾಶ ಶಿವನ ಪ್ರಕಾಶದಲ್ಲಿ ಪ್ರಕಾಶನೇ ಆದ. ಅದಕ್ಕೆ ಅಂಥ ಶಿವಭಕ್ತರಿದ್ದಂತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ. ಅವ್ರು ಪಾದಿಟ್ಟಂತ ಭೂಮಿ ಮುಕ್ತಿ ಮಂಟಪ ದಾಟಿದಂಥವ್ರು. ಮುಕ್ತಿ ಮಂಟಪ ಮೀರಿದ್ಯಾವಂದ್ರೆ ಅವಿಮುಕ್ತ ಕ್ಷೇತ್ರ ಅಂತಾರ ಅದಕ್ಕೆ ಅಂಥವ್ರು ಇದ್ದಂತ ಕ್ಷೇತ್ರ ಪಾವನ ಅನ್ನೋದು ವಿಷಯ ಏನಪ್ಪ. ಋಷಿ ಎಲ್ಲ ಸಿದ್ದರಾಮಯ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುರು ಸಂಗನ ಬಸವಣ್ಣನ ಮಹಿಮೆ ನೋಡ ಸಿದ್ದರಾಮಯ್ಯ. ಸಿದ್ದರಾಮಯ್ಯಗಂತ ಪ್ರಭುದೇವ. ಅಷ್ಟದ್ಭುತವಾಗಿತ್ತು ಕಲ್ಯಾಣ. ಎಕಡನ್ನೋಡು ಶಿವಶರಣರು, ಎತ್ತತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗ ಎಂಬ ಗೊಂಚಲು, ಹೊತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲರ ನೀವು ಕೇಳಿರೋ, ಹಿತ್ತ ಬಲ್ಲರ ನೀವು ಹೇಳಿರೋ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಮಡಿವಾಳ ಮಾಸಿದೇವರಂತಾರೆ ಈ ವಚನವನ್ನ. ಕಲ್ಯಾಣ ಹೆಂಗಿತ್ತಪ್ಪ ಅಂದ್ರೆ ಎಕಡನ್ನೋಡು ಬಸವ ಅನ್ನುವಂತ ಬಳ್ಳಿ ಆಗಿತ್ತು ಅಂತ. ಗುರುಪಾದ ಮುಟ್ಟಿ ಗುರುವೇ ಆಗ್ಬಿಟ್ಟಿದ್ರು ಎಲ್ಲಾರು. ಇದು ಬಹಳ ವಿಶೇಷ. ಇದು ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೇ ಆದನು. ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೇ ಆದನು. ಇದ್ದಲ್ಲಿ ಬೆಂಕಿಯ ಸ್ಪರ್ಶದಿಂದ ಇದ್ದಲ್ಲಿ ಬೆಂಕಿಯೇ ಆದಂತೆ, ಕಬೀರ ಬೆಂಕಿಯೇ ಆದಂತೆ. ಕಬೀರದಾಸರು ಅಂತಾರ, ಸದ್ಗುರು ಬೋಧಿಸಿ ಶಿಷ್ಯನು ಸದ್ಗುರುವೇ ಆದ. ಯಾವ ರೀತಿ? ಇದ್ದಿಲಿ ಬೆಂಕಿಯ ಸ್ಪರ್ಶ ಮಾಡಿ ಬೆಂಕಿ ಯಾವ ರೀತಿ ಬೆಂಕಿನೇ ಆಗಿಬಿಡ್ತೈತಿ ನೋಡ್ರಿ. ಇದ್ಲಾಗ ಒಂದು ಕಣ್ಣು ಬೆಂಕಿ ಹಾಕ್ರಿ, ಎಲ್ಲ ಇದ್ಲಿ ಬೆಂಕಿ ಹಾಕ. ಆ ರೀತಿ ಶಿಷ್ಯ ಸಹ ಸದ್ಗುರುವೇ ಆಗಿಬಿಟ್ಟ. ಇದು ಬಹಳ ವಿಶೇಷವಾದ. ಬಹಳ ಜನ ಏನ್ ತಿಳ್ಕೊಂಡ್ರು ಅಂದ್ರೆ ಗುರುವಾದ ಶಿಷ್ಯ ಶಿಷ್ಯ ಆದ. ಗುರು ಶಿಷ್ಯ ಎಂಬಂತ ದ್ವಂದ್ವ ಅಳುದಾಡಿದ್ಯಾರು ಶರಣರು. ಅಲ್ಲಿ ಖಾಲಿ ಪ್ರೇಮ ಮಾತ್ರ ಉಳಿದುತ್ತದೆ. ಎರಡು ಹೋಗ್ಬಿಟ್ಟಿರ್ತೀವಿ. ಗುರು ಯಾವದಂತೇಳಲಿನ, ಶಿಷ್ಯ ಯಾವದಂತೇಳಲಿನ. ಗುರು ಯಾವದಂತೇಳಲಿನ, ಶಿಷ್ಯ ಯಾವದಂತೇಳಲಿನ. ಗುರು ಶಿಷ್ಯ ಇಬ್ಬರ ನಡುವೆ ಅರಿವು ಯಾವದಂತೇಳಲಿನ. ಗುರುವಾದದ್ದು ಅದೇ, ಶಿಷ್ಯ ಆದದ್ದು ಅದೇ, ಮತ್ತ ಅವರಿಬ್ಬರು ನಡಕ ಅರಿವಾದದ್ದು ಅದೇ ಅಲ್ಲ. ಅದಕ್ಕೆ ಪರಮಾತ್ಮ ಅಂತ ಕರೆದು ಪರಂಜ್ಯೋತಿರ್ಲಿಂಗ. ಇದು ಗುರು ಶಿಷ್ಯ ಸಂಬಂಧ ಅಂತ. ಏನಾಗ್ಯದಂತಂದ್ರೆ ಗುರು ಶಿಷ್ಯ ಸಂಬಂಧ ಹೆಂಗಾಗೈತಿ? ದೀಕ್ಷೆ ಮಾಡಿದ್ರು ಯಾವಾಗೋ ಒಂದ್ಸಲ ಬಂದೋಗ್ಬಿಡೋರು. ಅವ್ರು ತಮ್ಮನ ಕೂಲ್ಕ ಬಂದೋಗೋರು ಗುರು ಅಲ್ಲ. ಬೀಜ ಬಿತ್ತಿ ಬಿಟ್ಟ ತನ್ನ ಕಡೆ ಸರಿಯಾಗಿ ಬಿಟ್ಟ, ಹೊಲಕ್ಕೆ ಯಾವ್ದನ ಬರ್ಲಿ ಏನನ ತಿನ್ಲಿ, ಕಾಯ ಶಿವ ಶಿವ ಮುಚ್ಚಿಗೊಂಡದ ಮಾಯಾ. ಹುಚ್ಚನಾಗಿರುವುದು ಬಹು ನ್ಯಾಯ ಗುರುವಿನ ನೆನಿತಂಗಿ. ಹುಚ್ಚನಾಗಿರುವುದು ಬಹು ನ್ಯಾಯ ಗುರುವಿನ ನೆನಿತಂಗಿ. ವ್ಯಸನ ಮಾಡಲಿ ಬೇಡ ಶಿವ ಶಿವ ಹಸನಾಗಿರುವುದು ಪಾಡ. ವ್ಯಸನ ಮಾಡಲಿ ಬೇಡ ಶಿವ ಶಿವ ಹಸನಾಗಿರುವುದು ಪಾಡ.
ಹೊಸ ದೇಹದೊಳಗಿರಬಹು ಕೇಡ ಗುರುವಿನ ನೆನಿ ತಂಗಿ. ಹೊಸ ದೇಹದೊಳಗಿರಬಹು ಕೇಡ ಗುರುವಿನ ನೆನಿ ತಂಗಿ. ಗುರುವಿನ ಗುರುತಕ್ಕ ಶಿವ ಶಿವ ಹರಿದಾವ ಮೂರು ಲೋಕ. ಗುರುವಿನ ಗುರುತಕ್ಕ ಶಿವ ಶಿವ ಹರಿದಾವ ಮೂರು ಲೋಕ. ಝರಿ ಝರಿದು ಹೋಗುವುದು ಯಮ